ನನ್ನ ಹೆಸರು ಸಂಗಪ್ಪನ ಸಂಬಂಧ ಅಂತೇಳಿ ಹುಣಗೂರು ತಾಲೂಕಾ ಕೊರಂ ಸಮಾಜದ ಅಧ್ಯಕ್ಷರು. ಇವತ್ತಿನ ನನ್ನ ಸಮಾಜದ ಎಲ್ಲ ಬಂಧುಗಳಿಗೆ, ಇಳಕಲ್ ತಾಲೂಕಾ ಮತ್ತು ಹುಣಗೂರು ತಾಲೂಕಾ ಸಮಾಜದ ಎಲ್ಲ ನನ್ನ ಬಂಧುಗಳಿಗೆ ವಿನಂತಿಸಿಕೊಳ್ಳೋದೇನೆಂದರೆ, ಈಗಾಗಲೇ ನಮಗೆ ಸದಾಶಿವ ಆಯೋಗದಲ್ಲಿ ಮೀಸಲಾತಿ ಒಳಗೆ ನಮಗೆ ಭಾಳ ಅನ್ಯಾಯ ಆಗೈತಿ. ಈಗಾಗಲೇ ನಮ್ಗೆ 2-3-4 ಸಲ ಸಭೆಯೊಳಗೆ ಈಗಾಗಲೇ ಒತ್ತಾಯ ಮಾಡೀವಿ. ಈಗ ಅದಕ್ಕೆ ದಯವಿಟ್ಟು ನಾಳೆ 10ನೇ ತಾರೀಕಿಗೆ ಬೆಂಗಳೂರಿಗೆ ಹೋಗ್ಬೇಕಾಗೈತೆ ಹೋರಾಟ ಮಾಡಲಿಕ್ಕೆ. ತಾವೆಲ್ಲರೂ ನನ್ನ ಬಂಧುಗಳು ಎಲ್ಲ ಕೊರಮ ಸಮಾಜದವರು ಎಲ್ಲರೂ ಸೇರಿಕೊಂಡು 10ನೇ ತಾರೀಕಿಗೆ ಬೆಂಗಳೂರಿಗೆ ಹೋಗಿ ಅಲ್ಲಿ ನಮ್ಮ ಹಕ್ಕನ್ನು ಮಂಡಿಸಬೇಕಾಗೈತೆ. ದಯವಿಟ್ಟು ತಾವೆಲ್ಲರೂ ಭಾಗವಹಿಸಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಯಾಕಂದ್ರೆ ಈಗಿನ ನಮ್ಮ ಸಮಾಜದೊಳಗೆ ಇರುವಂಥ ಮಕ್ಕಳಿಗೆ ಮುಂದಿನ ನಮ್ಮ ಪೀಳಿಗೆ ಸಲುವಾಗಿ ನಾವೊಂದು ಹೋರಾಟ ಮಾಡಬೇಕಾಗೈತೆ. ಯಾಕಂದ್ರೆ ಈಗ ನಮ್ಗೆ ಭಾಳಷ್ಟು ಅನ್ಯಾಯ ಆಗೈತೆ ಅನ್ನೋದು ನಾವು ಹೇಳ್ಕೊಂಡು ನಾವು ಇಷ್ಟ ಕುಂತ್ರೆ ಸಾಲಂಗಲ್ಲ. ಈಗ ನಮ್ಮ ಸಮಾಜ ಮುಖ್ಯವಾಗಿ ಮಾಧ್ಯಮದ ಮುಖಾಂತರವಾಗಿ ಭಾಳಷ್ಟು ವಿನಂತಿ ಮಾಡ್ಕೊತೀನಿ. ನಮ್ಮ ಸಮಾಜದ ಎಲ್ಲ ಗುರು ಬಾಂಧವರು ಎಲ್ಲರೂ ಸೇರಿಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲಿ ಹೋರಾಟದಲ್ಲಿ ಭಾಗವಹಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡಿಕೊಂಡು ಒಂದು ಮನವಿ ಪತ್ರ ಸಲ್ಲಿಸೋಣ ಅಂತ ತಿಳ್ಕೊಂಡು ಹೇಳ್ತಾ, ಈಗ ಈ ಮಾಧ್ಯಮದ ಮುಖಾಂತರ ಎಲ್ಲ ನನ್ನ ಬಂಧುಗಳಿಗೆ ಮತ್ತು ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೆ ಇಲ್ಲೇ ಇವತ್ತು ನಾವು ಈ ಪತ್ರಿಕಾ ಗೋಷ್ಠಿಯಲ್ಲಿ ಸೇರಿರ್ತಕ್ಕಂಥದ್ದು ಸುಮಾರು ವರ್ಷಗಳಿಂದ ಒಳ ಮೀಸಲಾತಿಗಾಗಿ ದಲಿತ ಸಮುದಾಯದಲ್ಲಿ ಬಂದಿರತಕ್ಕಂಥ ಎಲ್ಲ ಸಮುದಾಯದವರು ತಮ್ಮ ತಮ್ಮ ಹಕ್ಕನ್ನು ಪ್ರತಿಭಟನೆ ಮತ್ತು ಹಲವಾರು ಸಲ ಸರ್ಕಾರದ ಮೇಲೆ ಒತ್ತಡ ಏರಿ ಸದಾಶಿವ ಆಯೋಗ ಇರ್ಬೋದು, ಮಾಧುಸ್ವಾಮಿ ಆಯೋಗ ಇರ್ಬೋದು, ಈಗ ತಾನೇ ಜಾರಿಗೆ ಆಗಿರ್ತಕ್ಕಂಥ ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು, ಪರ ಮತ್ತು ವಿರೋಧದ ನಡುವೆ ಹಲವಾರು ವರ್ಷಗಳಿಂದ ನಾವು ಸತತವಾಗಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ದೀವಿ. 2023ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಏನು ಒಂದು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿದ್ರು. ಎಡಗೈಗೆ 6%, ಬಲಗೈಗೆ 5% ಮತ್ತು 4 ಜಾತಿ ಬೋವಿ, ಬಂಜಾರ, ಕೊರಮ, ಕೊರಚ 4.5, ಉಳಿದ 59 ಜಾತಿಗೆ 1% ಮಾಡಿ ಜಾರಿಗೆ ಮಾಡಿದಾಗ ನಾವು ಕೂಡ ವಿರೋಧ ಮಾಡಿ ಹಲವಾರು ಪ್ರತಿಭಟನೆಗಳ ಮುಖಾಂತರ ಅದು ಮತ್ತೆ ಮುಂದೂಡಲಾಯಿತು. ಅದನ್ನೇ ನಾವು ಒಪ್ಪಿಕೊಂಡಿಲ್ಲ. ಆಗಿದ್ದಾಗ ಈಗ ಜಾರಿಯಾಗಿದ್ದನ್ನು ನಾವು ಯಾರು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ನಮ್ಮ ಮುಂದಿನ ಪೀಳಿಗೆಗೆ ಅತ್ಯಂತ ಮಾರಣಾಂತಿಕ ಶಾಸನವಾಗಿದೆ. ಹೀಗಾಗಿ ನಾವು ಈ ವರದಿಯನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದರೆ ನೀವೇನು ಎಡ ಮತ್ತು ಬಲ ಪರ್ಸೆಂಟೇಜ್ ಏನು ಹೆಚ್ಚಿಗೆ ಮಾಡಿಕೊಟ್ಟಿದ್ದೀರಿ, ಅದಕ್ಕೆ ನಮ್ದು ಯಾವುದೇ ವಿರೋಧವಿಲ್ಲ. ಅದಾಗಿನೂ ಕೂಡ 63 ಜಾತಿ ಸೇರಿ ಏನು 5% ಕೊಟ್ಟಿದ್ದೀರಲ್ಲ, ಇದಕ್ಕೆ ನಮ್ದು ತೀವ್ರ ವಿರೋಧ ಐತೆ. ಬೋವಿ, ಬಂಜಾರ, ಕೊರಮ, ಕೊರಚ, ಅಲ್ಮಾರಿ ಏನು 63 ಜಾತಿಗಳ ಎಲ್ಲ ಸಮುದಾಯದವರು ಕೂಡ ಇದನ್ನು ನಾವು ವಿರೋಧಿಸ್ತೀವಿ, ಧಿಕ್ಕರಿಸ್ತೀವಿ. ಯಾಕಂತಂದ್ರೆ 15%ನಲ್ಲೇ ನಾವು ಇಲ್ಲಿವರೆಗೆ ಯಾವುದೂ ಸವಲತ್ತನ್ನು ಪಡಿಲಿಕ್ಕಾಗಿಲ್ಲ. ಇನ್ನು ಈ 5%ನಲ್ಲಿ ನಾವು ಹೇಗೆ ಸವಲತ್ತು ಪಡಲಿಕ್ಕೆ ಸಾಧ್ಯ ಆಗುತ್ತಾ? ಅದು ನಮ್ಮ ಒಂದು ಪ್ರತಿಭಟನೆ ಮುಖಾಂತರ ನಾವು ಸರ್ಕಾರಕ್ಕೆ 10ನೇ ತಾರೀಕಿಗೆ ಬಿಸಿ ಮುಟ್ತಕ್ಕಂಥ ಕೆಲಸವನ್ನು ಬೋವಿ, ಬಂಜಾರ, ಕೊರಮ, ಕೊರಚ ಎಲ್ಲರೂ ಸೇರಿ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಕೇವಲ ಒಂದು ಸಮುದಾಯದವರಿಲ್ಲ, ಇನ್ನೂ ಹಲವಾರು ಸಮುದಾಯದ ಮುಖಂಡರು ಬರೋರಿದ್ದಾರೆ. ಮತ್ತು ನೀವು ಮತ್ತೊಂದು ಕಡೆ ಹೋಗುವುದಿದ್ದ ಸಂಬಂಧ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮದೊಂದು ಅತ್ಯಂತ ನಿಮ್ಮ ಮುಖಾಂತರ, ಮಾಧ್ಯಮದ ಸ್ನೇಹಿತರ ಮುಖಾಂತರ ನಮ್ಮದು ಅತ್ಯಂತ ಬೋವಿ, ಬಂಜಾರ, ಕೊರಮ, ಕೊರಚ ಎಲ್ಲ ಹಿರಿಯರಲ್ಲಿ, ಮುಖಂಡರಲ್ಲಿ, ಯುವಕರಲ್ಲಿ, ತಾಯಂದರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ. ನಮ್ಮ ಮುಂದಿನ ಒಂದು ಭವಿಷ್ಯಕ್ಕಾಗಿ, ನಮ್ಮ ಮುಂದಿನ ಮಕ್ಕಳ ಒಂದು ಪೀಳಿಗೆಗಾಗಿ ಈ ಒಂದು ಒಳ ಮೀಸಲಾತಿಯ ಒಂದು ಏನು ಜಾರಿಗೆ ಆಗಿದೆ ಅನ್ಯಾಯವನ್ನು ಖಂಡಿಸಿ ದಿನಾಂಕ 10ನೇ ತಾರೀಕು ಬುಧವಾರದಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವೆಲ್ಲರೂ ಸೇರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿದೆ. ಹಾಗಾಗಿ ಹುನಗುಂದ ಮತ್ತು ಇಳಕಲ್ ತಾಲೂಕಿನ
ಅಲೆಮಾರಿ ಬುಡಕಟ್ಟು ಸಮಾಜದವ್ರನ್ನ ಹಿಡ್ಕೊಂಡು ಬೋವಿ ಬಂಜಾರ ಕೊರಮ ಎಲ್ಲ 63 ಜಾತಿ, ಇದರಲ್ಲಿ ಏನು ನಮ್ಮ ತಾಲೂಕಿನಲ್ಲಿ ಬರ್ತಕ್ಕಂತಹ ಎಲ್ಲ ಸಮುದಾಯದವರು ಸೇರಿ ನಾವು 10ನೇ ತಾರೀಕಿನ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಬಿಸಿ ಮುಟ್ತಕ್ಕಂಥ ಕೆಲಸವನ್ನ ಎಲ್ಲರೂ ಸೇರಿ ಮಾಡಬೇಕು. ಹಾಗಾಗಿ ತಾವು ತಮ್ಮ ತಮ್ಮ ಸ್ವಯಂ ಪ್ರೇರಿತವಾಗಿ, ನಾವು ದಿನ ಅವತ್ತೇ ದುಡಿದು ಅವತ್ತೇ ತಿಂತಕ್ಕಂಥ ಜನ, ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಸಾಕಷ್ಟು ಅದಕ್ಕೆ ವ್ಯಯ ಮಾಡ್ಬೇಕಾಗತ್ತ. ಆದ್ರೆ ಹಾಗಾಗಿ ನಾವು ಏನಾದರೂ ಒಂದು ಅನುಆಪತ್ತು ಬಂದಾಗ ಹ್ಯಾಂಗ ನಾವು ದವಾಖಾನಿಗೆ ಹೋಗಿ ನಾವು ತೋರಿಸ್ಕೊಳ್ಳೋಂಥ ಸಂದರ್ಭ ಬರ್ತೈತಿ. ನಾವು ಬದುಕ್ಬೇಕಂದ್ರೆ ಏನಾದರೂ ಮಾಡ್ಬೇಕನ್ನೋ ದೃಷ್ಟಿಯಿಂದ ನಾವು ಏನು ದವಾಖಾನಿಗೆ ಹೋಗಿ ತೋರಿಸ್ಕೋಬೇಕಂತ ಸಂದರ್ಭ ಬರ್ತೈತಲ್ಲ. ಹಾಗಾಗಿ ಅದೇ ರೀತಿ ನಾವು ಏನಾದರೂ ಒಂದು ನಮ್ಮ ಕಷ್ಟ ಕಾಲದಲ್ಲಿ ಏನು ಪ್ರಯತ್ನ ಮಾಡಿಕೊಂಡು ಖರ್ಚಾದರೂ ಪರವಾಗಿಲ್ಲ, ನಮ್ಮ ಸ್ವಂತ ಖರ್ಚಿನಲ್ಲಿ ನಾವು ಬೆಂಗಳೂರಿಗೆ ಹೋಗಿ ಆ ಒಂದು ಪ್ರತಿಭಟನೆಯಲ್ಲಿ ಯಶಸ್ವಿ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ತಾ ನಾವು ಇನ್ನೂ ಪರ್ಸೆಂಟೇಜನ್ನು ಹೆಚ್ಚಿಗೆ ಮಾಡಿ ನಮಗೆ ನ್ಯಾಯ ದೊರಕಿಸಿಕೊಡೋವರೆಗೂ ನಾವು ಯಾವ ರೀತಿ ಅಲ್ಲಿ ಪ್ರತಿಭಟನೆ ನಮಗೆ ಕರೆ ಕೊಟ್ಟಾಗ ನಿರತರಾಗಿ ಆ ಪ್ರತಿಭಟನೆಯಲ್ಲಿ ಮೊನ್ನೆ ನಡೆದಂಥ ಏನು ಒಂದು ಪತ್ರಿಕಾ ಮಾಧ್ಯಮ ಗೋಷ್ಠಿಯಲ್ಲಿ ನಮ್ಮ ಸೋದರ ಸಮಾನರಾದಂಥ ಮಾದಿಗ ಸಮಾಜದವರು ಸಂಭ್ರಾಚರಣೆ ಮಾಡಿದರು. ನನ್ನ ವಿಚಾರ ಹೇಳ್ಬೇಕಂತಂದರೆ, ಗೋವಿಂದ ಕಾರಜೋಳ ಅವರು ಮಾನ್ಯ ಸಿದ್ದರಾಮಯ್ಯವರಿಗೆ ಒಂದು ಇದು ಮನವಿ ಕೊಟ್ಟಿದ್ದಾರೆ. ಇದು ನಮ್ಮನ್ನು ಪುನಃ ಪರಿಶೀಲನೆ ಮಾಡಿ ಅಂತೇಳಿ, ವರ್ಗೀಕರಣ ಮಾಡಿ ಅಂತೇಳಿ. ಇವತ್ತು ಮೀಸಲಾತಿಯಲ್ಲಿ ಪುನಃ ವರ್ಗೀಕರಣ ಆಗ್ಬೇಕಂತೇಳಿ ಅವರು ನಾಯಕರು ಕೂಡ ಕುಂತಾರೆ. ಅಂದ್ರೆ ಇದು ಸಮತೋಲನ ಇಲ್ಲ ಅಂತ ತೋರಿಸ್ಕೊಡುತ್ತೆ. ಇವತ್ತು ಅವ್ರಿಗೂ ಬೇಡಾದ ವಿಷಯ, ಇವತ್ತು ನಮಗೂ ಬೇಡಾದ ವಿಷಯ. ಇದು ಸರ್ಕಾರ ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ನಂತರ ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ, ಎನ್ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಾರೆ ಇವತ್ತು ಸರ್ಕಾರಕ್ಕೆ. ಎನ್ ನಾಗಮೋಹನ್ ದಾಸ್ ವರದಿ ಕೊಟ್ರ ಆ ವರದಿ ಪ್ರಕಾರ ಸರ್ಕಾರ ಮಂಡನೆ ಮಾಡಿಲ್ಲ. ಯಾಕಂತಂದ್ರೆ ಇವತ್ತು ಏಕಾಏಕಿ ತರಾತುರಿಯಲ್ಲಿ ಇವತ್ತು 6% ಬಲಗೈ ಮತ್ತು ಎಡಗೈಗೆ 6% ಕೊಟ್ಟು ಇನ್ನು ಉಳಿದ 63 ಸಮುದಾಯಗಳಿಗೆ 5% ನಿಗದಿ ಮಾಡಿರಲ್ಲ ಸರ್ಕಾರದವರು. ಆದ್ರೆ ಅಲ್ಲಿ ಏನೇ ನಡೆದೈತೆ ಅಂತಂದ್ರೆ, ಇವತ್ತು ನಾಗಮೋಹನ್ ದಾಸ್ ಅವ್ರ ವರದಿನೇ ಬೇರೆ ಐತಿ, ಇವತ್ತು ಸರ್ಕಾರ ಮಾಡೋಂಥ ವರದಿನೇ, ಇವತ್ತು ಕೊಟ್ಟಿರೋಂಥ ವರದಿನೇ ಬೇರೆ ಐತಿ. ಮೇಲ್ನೋಟಕ್ಕೆ ಗೊತ್ತಾಗುತ್ತಾ ಈಗ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಹುದ್ದೆಯನ್ನ ಗೀಟಿಸ್ಕೋಬೇಕನ್ನೋ ಒಂದು ತಂತ್ರ ಇದರಲ್ಲಿ ಅಡಗಿದೆ. ಜೊತೆಯಲ್ಲಿ ಇವತ್ತು ಏನೈತಿ ಅಂತಂದ್ರೆ, ನಾಗಮೋಹನ್ ದಾಸ್ ಅವ್ರ ವರದಿ ಏನ್ ಹೇಳ್ತಂದ್ರೆ, ಜನಸಂಖ್ಯೆ ಆಧಾರದ ಮೇಲೆ ನಾವು ಕೊಟ್ಟಿವಿ ಅಂತ ಹೇಳ್ತಾರೆ. ಆದ್ರೆ ಜನಸಂಖ್ಯೆ ಆಧಾರದ ಮೇಲೆ ಕೊಡಕ್ ಬರೋದಿಲ್ಲ. ಆದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಕೊಡ್ಬೇಕಾಗುತ್ತೆ. ಆದ್ರೂ ಕೂಡ ಇವತ್ತು ಅದನ್ನ ಗಣನೆಗೆ ತಗೊಳ್ಳೋದನ್ನ ಇವತ್ತು ತರಾತುರಿ ಇವತ್ತು ಸರ್ಕಾರ ಮಾಡಿದ್ದು, ಇದಕ್ಕೆ ನಾವು ಖಂಡನೀಯ ಮಾಡ್ತೀವಿ, ನಮ್ದು ವಿರೋಧ ಐತಿ. ಆದ್ರೆ ಇವತ್ತು ಏನಾಗಿದೆ ಅಂತಂತಂದ್ರೆ, 17% ಸರ್ಕಾರ ನಿಗದಿ ಮಾಡೈತಿ ಮೀಸಲಾತಿ. ಆದ್ರೆ ಇವತ್ತು 17% ಅಂದ್ರೆ ಒಟ್ಟಾರೆ ಎಸ್ ಸಿ ಅವರಿಗೆ 17%, ಹಿಂದೆ 15% ಇತ್ತು, 17% ನಿಗದಿ ಮಾಡಿದೆ. ಆದಾಗೂ ಕೂಡ ನಮಗೆ ಇದು ತೃಪ್ತಿ ಇಲ್ಲ. ಯಾಕಂತಂದ್ರೆ ಇಲ್ಲಿ ಅಲಿಮಾರಿಗಳನ್ನ ತಗೊಂಡ್ಬಂದು ನಮ್ಮ ಪಟ್ಟಿಯಲ್ಲಿ ಸೇರಿಸಿರೋದ್ರಿಂದ ಆ ಅಲಿಮಾರಿಗಳಿಗೆ ಅನ್ಯಾಯ ಆಗುತ್ತೆ, ಇದು ನಮ್ಮ ವಾದ. ನಂತರ 59 ಸಮುದಾಯಗಳು ಅಲಿಮಾರಿಗಳಂತ ಯಾಕೆ ಗುರುಸಿದ್ರಿ? ಅವರು ಒಂದು ಕಡೆ ನೆಲೆ ಉರೋದಲ್ಲ, ಊರು ಸಂಚಾರ ಮಾಡ್ತಿರ್ತಾರೆ. ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗೋದಿಲ್ಲ. ಹಾಗಾಗಿ ನಮ್ಮಿಂದ ಅವರನ್ನು ಬೇರ್ಪಡಿಸಿ ಅವರಿಗೆ 1% ನಿಗದಿ ಮಾಡಿರೋದು ಒಂದು ಆಗ್ರಹ. ಮತ್ತ ಇನ್ನೊಂದು ಏನಂತಂದ್ರೆ, ನಮಗೆ 5% ಏನ್ ಮಾಡಿದ್ರಲ್ಲ, ನಮ್ಮನ್ನ 6% ಸಮಾನವಾಗಿ ಕಾಣ್ರಿ. ಬಲಗೈ ಮತ್ತು ಎಡಗೈ ಅವರಿಗೆ 6% ನಿಗದಿ ಮಾಡಿರಿ. ಜೊತೆಯಲ್ಲಿ ನಮಗೂ ಕೂಡ ನಮ್ಮ ಸಮುದಾಯಗಳಿಗೆ ಲಂಬಾಣಿ, ಬೋವಿ ಮತ್ತು ಕೊರಚ, ಕೊರಮ, ಕೊರವರ್ ಇನ್ನು ಅನೇಕ ಸಮುದಾಯಗಳು ಅವೆಲ್ಲರೂ ಸೇರಿ ನಮಗೆ ಒಟ್ಟಾರೆ 6% ನಿಗದಿ ಮಾಡಿ ಅನ್ನೋದು ನಮ್ದು ಆಗ್ರಹ. ಯಾಕಂದ್ರೆ 6ಕ್ಕಿಂತ ಹೆಚ್ಚು ಅವ್ರು ಮಾಡೋದನ್ನ ನಮ್ಗೆ ಗೊತ್ತೈತಿ. ಆದ್ರೂ ಕೂಡ ಯಾಕಂತಂದ್ರೆ ಇಲ್ಲಿ 34 ಲಕ್ಷ ಜನಸಂಖ್ಯೆ ಇರೋದು ಎಲ್ಲದರ ಮಾದಿಗ ಸಮುದಾಯದಲ್ಲಿ 34,97,000 ಜನಸಂಖ್ಯೆ ಇದ್ರೆ 28,91,000 ಚರವಾದಿ ಸಮಾಜದಲ್ಲಿ ಐತಿ. ಆದ್ರ ಇಲ್ಲಿ 4 ಸಮುದಾಯಗಳು ಸೇರಿ 26,91,000 ಜನಸಂಖ್ಯೆ ಕೊರಮ, ಕೊರಚ, ಬೋವಿ, ಲಂಬಾಣಿ ಸಮಾಜದಲ್ಲಿ ಐತಿ. ಆದ್ರೆ ಈ ವರದಿಯಲ್ಲಿ ಸಿಕ್ತಿವ್ರಿಗೆ ಲೋಕಸೇವಾ ಆಯೋಗದ ವರದಿ ಪ್ರಕಾರ ಇವತ್ತು ಏನಾಗಿತ್ತು ಅಂತಂದ್ರೆ, ಮಾದಿಗ ಸಮುದಾಯದಲ್ಲಿ 43,000 ಜನಸಂಖ್ಯೆ ಸರ್ಕಾರ ಮಟ್ಟದಲ್ಲಿ ಕೆಲಸ ಮಾಡಕ್ ಕುಂತಾರ, ಮತ್ತು ಚರವಾದಿ ಸಮಾಜದಲ್ಲಿ ಇವತ್ತು 50,000 ಜನಸಂಖ್ಯೆ ಕೆಲಸ ಮಾಡಕ್ ಕುಂತಾರ. ಆದ್ರೆ ಇಲ್ಲಿ ಹಿಂದುಳಿದ ಸಮಾಜದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಕೆಲಸ ಮಾಡ್ತಾರ ಅಂತಂದ್ರೆ, ಕೊರವರ್ ಸಮಾಜ ಏನೈತಲ್ಲ 3,833 ಕ್ಷಮೆ ಇದೆ, 3,833 ಲೋಕಸೇವಾ ಆಯೋಗದ ವರದಿ ಪ್ರಕಾರ ಇವತ್ತು ರಾಜ್ಯ ಮಟ್ಟದಲ್ಲಿ ನೌಕರಿ ಮಾಡಕ್ ಕುಂತಾರ. ಹಾಗಾಗಿ ಅತಿ ಹಿಂದುಳಿದ ಸಮಾಜ ಆಗಿರೋದ್ರಿಂದ ನಾವು ಕೊರವರ್ ಸಮಾಜ ಮತ್ತು ಕೊರಚ ಸಮಾಜ
ಈ ಎರಡೂ ಸಮಾಜದವ್ರ ಜೊತೆಯಲ್ಲಿ ಇವತ್ತು ಬೋವಿ ಸಮಾಜ ಮತ್ತು ಬಂಜಾರ ಸಮಾಜದಲ್ಲ ಸೇರಿ ಒಕ್ಕಲಿನಿಂದ ನಾವು ಹೋರಾಟ ಮಾಡ್ತೀವಿ. ಜೊತೆಯಲ್ಲಿ ಸಾಮೂಹಿಕವಾಗಿ ಯಥಾಸ್ಥಿತಿ ಇತರ ಮುಕ್ತರು ಬಹಳ ಒಳ್ಳೆಯದು. ವರ್ಗೀಕರಣ ಮಾಡಿದ್ರೆ ನ್ಯಾಯಸಮ್ಮತವಾಗಿ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಲಿ ಅನ್ನೋದು ನಮ್ಮದೊಂದು ಆಗ್ರಹ ಆಗಿದೆ. ನೋಡ್ರೆ